ಫ್ರೆಂಡ್, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮಳೆಯಿಂದ ಆವೃತವಾದ ಒಂದು ಸುಂದರ ಗಿರಿಧಾಮದ ರೆಸಾರ್ಟ್ ಹೊರಗೆ ಗರ್ಜಿಸುವ ಮಳೆ, ಒಳಗೆ ನಿಶಬ್ದದ ನಡುವೆ ಮಿಡಿಯುತ್ತಿರುವ ಎರಡು ಹೃದಯಗಳು. ವಿಕ್ರಾಂತ್ ಗಂಭೀರ ವ್ಯಕ್ತಿತ್ವದ ಉದ್ಯಮಿ ಮತ್ತು ಮಾನ್ಯ ಅವನ ಕಂಪನಿಯ ಕ್ರಿಯೇಟಿವ್ ಹೆಡ್ ಆಗಿದ್ಲು. ರಾತ್ರಿ 11ರ ಸಮಯ. ಕೊಡಗಿನ ಬೆಟ್ಟಗಳ ನಡುವೆ ಇರುವ ಆ ಐಷಾರಾಮಿ ರೆಸಾರ್ಟ್ ಸಂಪೂರ್ಣವಾಗಿ ಮಂಜಿನಿಂದ ಆವೃತವಾಗಿತ್ತು. ಕಿಟಕಿಯ ಗಾಜಿನ ಮೇಲೆ ಮಳೆ ಹನಿಗಳು ತಾಳಬದ್ಧವಾಗಿ ಅಪ್ಪಳಿಸುತ್ತಾ ಇದ್ವು. ಕೋಣೆಯ ಒಳಗೆ ಬೆಚ್ಚನೆಯ ಹಳದಿ ಬೆಳಕು ಹರಡಿತ್ತು. ವಿಕ್ರಾಂತ್ ಕಿಟಕಿಯ ಬಳಿ ನಿಂತು ಕೈಯಲ್ಲಿ ವೈನ್ ಗ್ಲಾಸ್ ಹಿಡಿದು ಹೊರಗಿನ ಕತ್ತಲನ್ನ ದಿಟ್ಟಿಸ್ತಾ ಇದ್ದ. ಅವನ ಶರ್ಟ್ ಮೇಲಿನ 2 ಗುಂಡಿಗಳು ಬಿಚ್ಚಲ್ಪಟ್ಟಿದ್ವು. ಅವನ ಗಂಭೀರ ಮುಖದ ಮೇಲೆ ಯಾವುದೋ ಒಂದು ಆಳವಾದ ಹಂಬಲ, ಆಸೆ ಇತ್ತು. ಇನ್ನು ನಿದ್ರಿಸುವುದಲ್ವೇ ಎಂಬ ಮಾನ್ಯಳ ಮೃದುವಾದ ಧ್ವನಿ ಅವನ ಆಲೋಚನೆಯನ್ನ ಭೇದಿಸಿತ್ತು. ಅವನು ತಿರುಗಿದ. ಮಾನ್ಯ ಬಾಗಿಲ ಬಳಿ ನಿಂತಿದ್ಲು. ಅವಳ ರೇಷ್ಮೆ ಅಂತ ಅವಳ ಮೈಮಾಟಕ್ಕೆ ಅಂಟಿಕೊಂಡಂತೆ ಇತ್ತು. ಅವಳ ಕೂದಲು ಇನ್ನೂ ಸ್ವಲ್ಪ ತೇವವಾಗಿದ್ದು ಮುಖದ ಮೇಲೆ ಹಾರ್ತಾ ಇತ್ತು. ವಿಕ್ರಾಂತ್ನ ಕಣ್ಣುಗಳು ಅವಳ ಮೇಲೆ ಸ್ಥಿರವಾಗಿದ್ವು. ಕಳೆದ 5 ವರ್ಷಗಳಿಂದ ಇಬ್ಬರು ಜೊತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಇಂದಿನ ಈ ಏಕಾಂತ, ಈ ಮಳೆ ಮತ್ತು ಈ ವಾತಾವರಣ ಅವರಿಬ್ಬರ ನಡುವೆ ಇದ್ದಂತ ವೃತ್ತಿಪರ ಗೋಡೆಯನ್ನ ಮೆಲ್ಲಗೆ ಕುಸಿಯುವಂತೆ ಮಾಡ್ತಾ ಇತ್ತು. ಈ ಮಳೆ ನಿಲ್ಲುವಂತೆ ಕಾಣೋದಿಲ್ಲ. ಮಾನ್ಯ, ನಿನ್ನನ್ನ ನೋಡ್ತಾ ಇದ್ರೆ ಈ ಮಳೆಗಿಂತಲೂ ಹೆಚ್ಚಿನ ಚಡಪಟಿಕೆ ನಿನ್ನೊಳಗಿದೆ ಅನ್ನಿಸ್ತಾ ಇದೆ. ವಿಕ್ರಾಂತನ ಧ್ವನಿಯನ್ನ ತಗ್ಗಿಸಿ ಹೇಳಿದ. ಅವನ ಧ್ವನಿಯಲ್ಲಿ ಒಂದು ರೀತಿಯ ಕಾವು ಇತ್ತು. ಮಾನ್ಯ ಅವನತ್ತ ಮೆಲ್ಲಗೆ ಹೆಜ್ಜೆ ಹಾಕಿದ್ಲು. ಅವಳ ಪಾದದ ಸದ್ದು ಆ ನಿಶಬ್ದದಲ್ಲಿ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಅವಳು ಅವನ ಹತ್ತಿರ ಬಂದು ನಿಂತಾಗ ಅವನ ಮೈಯಿಂದ ಹೊರಹೊಮ್ಮುತ್ತಿದ್ದ ಪೌರುಷದ ಸುಗಂಧ, ಆ ಸ್ಮೆಲ್ ಅವಳನ್ನ ಆವರಿಸಿತು. ವಿಕ್ರಾಂತ್ ಗ್ಲಾಸ್ನ ಪಕ್ಕಕ್ಕಿಟ್ಟು ಅವಳ 2 ಕೈಗಳನ್ನ ತನ್ನ ಕೈಯಲ್ಲಿ ಹಿಡಿದುಕೊಂಡ. ಅವನ ಹಸ್ತದ ಬಿಸಿ ಅವಳಿಗೆ ತಾಗಿದಾಗ ಅವಳಲ್ಲಿ ಒಂದು ನಡುಕ ಶುರುವಾಯಿತು. ನೀನು ನನ್ನನ್ನ ಹೀಗೆ ನೋಡಬೇಡ ವಿಕ್ರಾಂತ್ ಎಂದಳು. ನಿನ್ನ ಕಣ್ಣುಗಳು ನನ್ನನ್ನ ಏನೋ ಮಾಡೋದಕ್ಕೆ ಪ್ರೇರೇಪಣೆ ನೀಡ್ತಾ ಇದ್ದಾವೆ ಎಂದಳು. ಅವಳು ಹೀಗೆ ಕಿವಿಯಲ್ಲಿ ಪಿಸ್ಕೊಟ್ಟಳು. ವಿಕ್ರಾಂತ್ ಅವಳ ಮುಖದ ಹತ್ತಿರ ತನ್ನ ಮುಖವನ್ನ ಒಯ್ದ. ಏನೋ ಮಾಡೋದಕ್ಕೆ ಈ ಹಂಬಲ ಕೇವಲ ನನ್ನದಲ್ಲ ಮಾನ್ಯ, ಇದು ನಿನ್ನ ಕಣ್ಣುಗಳನ್ನ ಕಾಣಿಸುತ್ತಿದೆ ಅಂತ ಹೇಳಿದ. ಎಷ್ಟು ದಿನ ಅಂತ ನಾವು ಬೆಂಕಿಯನ್ನ ಬಚ್ಚಿಡೋದಕ್ಕೆ ಸಾಧ್ಯ? ಅವನು ತನ್ನ ಬೆರಳುಗಳಿಂದ ಅವಳ ಕೆನ್ನೆಯ ಮೇಲಿದ್ದ ಕೂದಲನ್ನ ಮೆಲ್ಲಗೆ ಸರಿಸಿದ. ಅವನ ಕೈಗಳು ಅವಳ ಕುತ್ತಿಗೆಯ ಕಡೆ ಜಾರಿದ್ವು. ಅವನ ಹೆಬ್ಬೆರಳುಗಳು ಅವಳ ಕೆಳತುಟಿಯ ಮೇಲೆ ಮೃದುವಾಗಿ ಒತ್ತಿದಾಗ ಮಾನ್ಯಳ ಉಸಿರಾಟದ ಲಯ ತಪ್ಪಿತು. ಅವಳು ಕಣ್ಣುಗಳನ್ನ ಮುಚ್ಚಿಕೊಂಡಳು. ಆ ಕ್ಷಣದಲ್ಲಿ ಜಗತ್ತು ಸ್ತಬ್ಧವಾದಂತೆ ಭಾಸವಾಗಿತ್ತು. ವಿಕ್ರಾಂತ್ ಇನ್ನು ಕಾಯುವುದಕ್ಕೆ ತಯಾರಿರಲಿಲ್ಲ. ಅವನು ಅವಳನ್ನ ತನ್ನ ತಬ್ಬಲುವಾಗಿ ಎಳೆದುಕೊಂಡು ಮಾನ್ಯಳ ಮೃದುವಾದ ದೇಹ ಅವನ ಗಟ್ಟಿಮುಟ್ಟಾದ ಎದೆಗೆ ಅಪ್ಪಳಿಸಿತು. ಅವಳ ಎದೆಯ ಬಡಿತ ಅವನಿಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಅವನು ಅವಳ ಕುತ್ತಿಗೆ ಬಳಿ ತನ್ನ ಮುಖವನ್ನ ಹೂತು ದೀರ್ಘವಾಗಿ ಉಸಿರಾಡಿದ. ಅವನ ಬಿಸಿ ಉಸಿರು ಅವಳ ಚರ್ಮಕ್ಕೆ ತಾಗಿದಾಗ ಮಾನ್ಯಳ ಕೈಗಳು ತನ್ನಷ್ಟಕ್ಕೆ ತಾನೇ ಅವನ ಬೆನ್ನನ್ನ ಗಟ್ಟಿಯಾಗಿ ಅಪ್ಪಿಕೊಂಡವು. ನೀನು ಇಂದು ನನ್ನವಳು ಮಾತ್ರ, ಕೇವಲ ನನ್ನವಳು ಎಂದು ಅವನು ಅವಳ ಕಿವಿ ಹತ್ತಿರ ಗುನುಗಿದ. ಅವಳು ಅವನ ತುಟಿಗಳನ್ನ ತನ್ನದಾಗಿಸಿಕೊಂಡ. ಆ ಚುಂಬನದಲ್ಲಿ ಹಸಿವಿತ್ತು, ಹಂಬಲವಿತ್ತು ಮತ್ತು ವರ್ಷಗಳ ಕಾಪಾಡಿಕೊಂಡು ಬಂದಿದ್ದ ಪ್ರೀತಿ ಇತ್ತು. ಅದು ನಿಧಾನವಾಗಿ ಶುರುವಾಗಿ ನಂತರ ತೀವ್ರವಾಗಿ ಇಬ್ಬರ ಉಸಿರಾಟಗಳು ಒಂದಕ್ಕೊಂದು ಬೆರೆತವು. ವಿಕ್ರಾಂತ್ನ ಕೈಗಳು ಮಾನ್ಯಳ ಬೆನ್ನಿನ ಮೇಲೆ ಮೆಲ್ಲಗೆ ಜಾರುತ್ತಾ ಅವಳ ಸೊಂಟದ ವಕ್ರರೇಖೆಗಳನ್ನ ಬಟ್ಟೆಯ ಮೇಲೆ ಗುರುತಿಸುತ್ತಿದ್ದ. ಮಾನ್ಯ ಅವನ ಅಪ್ಪುಗೆಯಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗಿದ್ಲು. ಅವಳ ಕೈಗಳು ಅವನ ಕೂದಿನೊಳಗೆ ಸಿಕ್ಕಿ ಹಾಕಿಕೊಂಡಿದ್ವು. ಅವಳು ಅವನನ್ನ ಇನ್ನೂ ತನ್ನ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ, ಇದು ಅವರ ದೇಹಗಳ ನಡುವೆ ಗಾಳಿ ಕೂಡ ಹೋಗುವಷ್ಟು ಸಾಮೀಪ್ಯ ಇತ್ತು. ಅವನು ಚುಂಬನವನ್ನ ನಿಲ್ಲಿಸಿ ಅವಳ ಕಣ್ಣುಗಳನ್ನ ನೋಡಿದ. ಇಬ್ಬರ ಕಣ್ಣುಗಳಲ್ಲಿಯೂ ಕಾಮಕ್ಕಿಂತ ಹೆಚ್ಚಿನಾದ ಒಂದು ದೈವಿಕ ಸ್ಥಳತ ಇತ್ತು.
ನಾನು ಈ ಕ್ಷಣಕ್ಕಾಗಿ ಎಷ್ಟು ರಾತ್ರಿಗಳು ಕಾದಿದ್ದೇನೆ ಗೊತ್ತಾ ಮಾನ್ಯ. ನಿನ್ನ ಪ್ರತಿ ನಡೆಯು, ನಿನ್ನ ಪ್ರತಿ ನೋಟವು ನನ್ನನ್ನು ಹುಚ್ಚು ಹಿಡಿಸ್ತಾ ಇತ್ತು. ಮಾನ್ಯ ಅವನ ಶರ್ಟ್ ಬಟನ್ಗಳ ಮೇಲೆ ನನ್ನ ಬೆರಳುಗಳನ್ನು ಆಡಿಸ್ತಾ, ನನಗೂ ಹಾಗೆ ಅನಿಸ್ತಾ ಇತ್ತು ವಿಕ್ರಾಂತ್. ಆದರೆ ನನ್ನ ಹೆದರಿಕೆ ಇತ್ತು, ಈ ಸಂಬಂಧ ನಮ್ಮ ವೃತ್ತಿ ಜೀವನವನ್ನು ಹಾಳು ಮಾಡಬಹುದೇನೋ ಅಂತ. ಹೇಳಿದ್ಲು. ಇದು ವೃತ್ತಿ ಅಲ್ಲ ಎನ್ನುತ್ತಾ ವಿಕ್ರಾಂತ್ ಅವಳನ್ನು ಎತ್ತುಕೊಂಡು ಅವಳ ಕಾಲುಗಳು ಅವನ ಸೊಂಟವನ್ನು ಸುತ್ತಿರುವಾಗ ಅವಳು ಅವನ ಹೆಗಲ ಮೇಲೆ ತನ್ನ ಮುಖವನ್ನು ಬಚ್ಚಿಟ್ಟುಕೊಂಡಳು. ಅವನು ಅವಳನ್ನು ಬೆಚ್ಚನೆಯ ಹಾಸಿಗೆಯ ಕಡೆಗೆ ಕರೆದೊಯ್ದ. ನೆರಳುಗಳ ನೃತ್ಯ ಅವರಿಬ್ಬರ ನಡುವೆ ಇದ್ದ ಬಟ್ಟೆಗಳ ನಡು ಅಡೆತಡೆಗಳು ಈಗ ಮೌನವಾಗತೊಡಗಿದ್ವು. ಇಡೀ ಜಗತ್ತು ಅವರಿಬ್ಬರಿಗೆ ಮಾತ್ರ ಸೀಮಿತವಾಯಿತು. ಹೊರಗಿನ ಮಳೆಯ ತನ್ನ ತೀವ್ರತೆಯನ್ನು ಹೆಚ್ಚಿಸಿಕೊಂಡಿತು, ಆದರೆ ಕೋಣೆಯ ಒಳಗಿನ ಶಾಖ ಅದಕ್ಕಿಂತಲೂ ಹೆಚ್ಚಾಗಿತ್ತು. ಅವರ ನಡುವೆ ನಡೆದದ್ದು ಕೇವಲ ದೈಹಿಕ ಮಿಲನವಲ್ಲ, ಅದು ಎರಡು ಆತ್ಮಗಳ ಸಂಭಾಷಣೆಯಾಗಿತ್ತು. ಮಾತುಗಳ ಅಗತ್ಯ ಇರಲಿಲ್ಲ. ಅವರ ಪ್ರತಿ ಸ್ಪರ್ಶವು 1,000 ಕಥೆಗಳನ್ನು ಹೇಳ್ತಾ ಇತ್ತು. ಕತ್ತಲಿನಲ್ಲಿ ಅವರ ನೆರಳುಗಳು ಗೋಡೆಯ ಮೇಲೆ ಒಂದು ಸುಂದರವಾದ ನೃತ್ಯವನ್ನು ಪ್ರದರ್ಶಿಸುತ್ತಾ ಇದ್ವು. ಸಮಯದ ಅರಿವಿಲ್ಲದೆ, ಲೋಕದ ಚಿಂತೆ ಇಲ್ಲದೆ ಅವರು ಒಬ್ಬರನ್ನೊಬ್ಬರು ಸಂಪೂರ್ಣವಾಗಿ ಆವಿಸಿಕೊಂಡಿದ್ದರು. ಸಮಯ ಕಳೆದಂತೆ ಇಬ್ಬರು ಒಬ್ಬರನ್ನೊಬ್ಬರು ಬಿಗಿಯಾಗಿ ಅಪ್ಪಿಕೊಂಡರು, ಮಲಗಿದ್ರು. ವಿಕ್ರಾಂತ್ ಮಾನ್ಯಳ ಹಣೆ ಮೇಲೆ ಮುತ್ತಿಟ್ಟು, ಇದು ಕೇವಲ ಆರಂಭ ಅಂತ ಹೇಳಿದ. ಮಾನ್ಯ ಅವನ ಎದೆಯ ಮೇಲೆ ತಲೆ ಇಟ್ಟುಕೊಂಡು ಕಿಟಕಿಯ ಹೊರಗೆ ನೋಡಿದಳು. ಈಗ ಮಳೆ ನಿಂತು ಹೋಗಿತ್ತು. ಚಂದ್ರ ಮಂಜಿನ ನಡುವಿನಿಂದ ಇಣುಕುತ್ತಾ ಇದ್ದ. ಅವಳ ಮನಸ್ಸಿನಲ್ಲಿ ಈಗ ಯಾವುದೇ ಆತಂಕ ಇರಲಿಲ್ಲ, ಕೇವಲ ಒಂದು ರೀತಿಯ ಶಾಂತಿ ಮತ್ತು ಸಾರ್ಥಕತೆ ಇತ್ತು. ಪ್ರೀತಿ ಎಂಬುದು ಕೇವಲ ಆಕರ್ಷಣೆಯಲ್ಲ, ಇದು ಇಬ್ಬರು ವ್ಯಕ್ತಿಗಳ ನಡುವಿನ ಅಗೋಚರ ಬಂಧ. ಕೆಲವು ಸಂಬಂಧಗಳು ಮೌನದಲ್ಲಿ ಹೆಚ್ಚು ಆಪ್ತವಾಗುತ್ತವೆ. ಮಾತುಗಳಿಗಿಂತ ಸ್ಪರ್ಶಕ್ಕೆ, ಶಬ್ದಗಳಿಗಿಂತ ಕಣ್ಣೋಟಕ್ಕೆ ಹೆಚ್ಚಿನ ಶಕ್ತಿ ಇದೆ ಎಂದು ಈ ರಾತ್ರಿ ಅವರಿಗೆ ತಿಳಿದುಕೊಟ್ಟಿತು. ಬದುಕಿನ ಪಯಣದಲ್ಲಿ ನಮಗೆ ಬೇಕಾದವರು ಸಿಕ್ಕಾಗ ಆ ಕ್ಷಣಗಳನ್ನು ಸಂಪೂರ್ಣವಾಗಿ ಅನುಭವಿಸುವುದೇ ಜೀವನದ ಪರಮ ಸುಖ. ವೀಕ್ಷಕರೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ಕಂಟೆಂಟ್ಗಳನ್ನು ತರುವುದಕ್ಕೆ ಸಹಾಯ ಮಾಡಿ. ಧನ್ಯವಾದ.